ಇವನ ಹೆಸರು ರಾಜು. ಡಿಗ್ರಿ ಮುಗಿದು 5 ವರ್ಷ ಆದ್ರೂ ಯಾವ ಕೆಲ್ಸಕ್ಕೂ ಹೋಗಲ್ಲ ನೋಡ್ರಿ ಇವನು. ಯಾವ್ದಾರ ಒಂದು ಜೀವನಕ್ಕೆ ಕೆಲಸ ನೋಡ್ಕೊರೋ ಅಂತಂದ್ರ ನನಗೆ ಕೆಲಸ ಮಾಡಕ್ ಮನಸ್ಸ ಬರ್ಬಲ್ರಿ ಅಂತ ಹೇಳ್ತಾನೆ ಇವನು. ಹಂಗಂತ ಇವ ಏನು ದೊಡ್ಡ ಶ್ರೀಮಂತನೂ ಅಲ್ಲ. ಇರೋದಕ್ಕ ಮನಿ ಇಲ್ಲ, ಆಸ್ತಿ ಅಂತೂ ಇಲ್ಲ. ತಂದೆ ತಾಯಿ ದುಡಿದು ಹಾಕಿದ್ರಾಗ ಜೀವನ ನಡೆಸ್ಬೇಕಿವ. ಇವರೆಲ್ಲ ರಾಜುನ್ ಫ್ರೆಂಡ್ಸು. ಸಣ್ಣ ಕೆಲಸ ಇದ್ರು ಸಂಬಳ ಮಾತ್ರ ಜಾಸ್ತಿ ಬೇಕು ಇವ್ರಿಗೆ. ಅಣ್ಣಾರ ಇಲ್ಲೇ ನನಗ ದುಡಿದು ಸಾಕೈತ್ರಿ. 1 ವಾರ ದುಡಿದಿ ನಾನು 1 ರೂಪಾಯಿ ಕೈಗೆ ಹತ್ತೋಲು. ದಿನ 300-400 ರೂಪಾಯಿ ಕೊಡ್ತಾರೆ. ನನ್ನ ಖರ್ಚಿಗೆ ಸಾಲ ಹೋಗಲು. ಸುಮ್ಮನೆ ಗೋವಾಕ್ ಹೋಗ್ಬೇಕತ್ ನಾ ಮಾಡೀನಿ. ಹೆಂಗ್ ಮಾಡ್ರಿ? ಹುಚ್ಚ, ಗೋವಾಕ್ ಹೋಗಿ ಏನ್ ಮಾಡುವ ನೀನು? ಇಲ್ಲೇ ಇದ್ದೂರಾಗ ತಂದೆ ತಾಯಿಗೆ ಕಣ್ಮುಂದ ಇರು, ಅದ ಚಂದ. ಇದ್ದೂರ ಲಾಭ ಏನ ತಿಳ್ಕೊಂಡಿ. ಗೋವಾಕ್ ಹೋಗಿ ಏನ್ ಮಾಡವ ನೀನು? ಯಾರ ಮಾತು ಕೇಳಂಗಿಲ್ರಿ ಇವ್ರು. ಒಂದ ದಿನ ದುಡಿಮೆ ಒಳಗ ಕೋಟ್ಯಾಧಿಪತಿ ಆಗುವಂತ ಸಂಬಳ ಬರ್ಬೇಕು ಇವ್ರಿಗೆ. ತನಗಿಂತ ವಯಸ್ಸಲ್ಲಿ ಚಿಕ್ಕವ್ರನ್ನ ಮತ್ತು ದೊಡ್ಡವ್ರನ್ನ ಸೇರಿಸ್ಕೊಂಡು ಒಂದು ಟೀಮ್ ಕಟ್ಯಾನ ನೋಡ್ರಿ. ಇದ್ರೊಳಗೆ ಎಷ್ಟೋ ಜನ ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮ್ಮ ಪಾಡಾಯ್ತು ಅಂತ ನೆಮ್ಮದಿಯಿಂದ ಇದ್ರು. ಅವ್ರಿಗೆಲ್ಲ ಒಂದ ದಿನದೊಳಗ ಕೋಟಿ ದುಡಿಬಹುದು ನೀವು, ನಾನು ಫೋನ್ ಒಳಗ ತೋರಿಸ್ಕೊಡ್ತೀನಿ ಅಂತ ಏನೇನೋ ಆಸೆಗಳನ್ನ ಹಚ್ಚಿ ಇಲ್ಲೇ ಮೀಟಿಂಗ್ ಮಾಡ್ತಾನ. ಇದು ಇವ್ರು ಮೀಟಿಂಗ್ ಮಾಡೋ ಸ್ಥಳ ನೋಡ್ರಿ. ಇವತ್ತು ರಾಜು ಬಂದಿಲ್ಲ. ಅವ ಇಲ್ಲ ಅಂದ್ರು ಅವನ ಸೈನ್ಯ ಇದೆ ಅಲ್ಲ. ಬಂದ್ರು, ಕುಂತ್ರು, ಏನೇನೋ ಫೋನಲ್ಲಿ ಕಿತ್ತಾಡಿದ್ರು, ವಾಪಸ್ ಎದ್ದು ಮನೆಗೆ ಹೊರಟೇ ಬಿಟ್ರು. ಇದು ಇವರ ದಿನಚರಿ ನೋಡ್ರಿ. ಇವರು ಕೆಲಸ ಬಿಟ್ಟು ಫೋನ್ನಲ್ಲೇ ಕೋಟಿ ಗಳಿಸ್ತೀವಿ ಅಂತ ಹೊರಟವ್ರು ನೋಡ್ರಿ ಇವರೆಲ್ಲ. ಅದು ಏನು ಗಳಿಸ್ತಾರೋ ಅವ್ರಿಗೆ ಗೊತ್ತು. ಎಲ್ಲ ಇವ್ರೆ ಹೆಚ್ಚಿನ ದುಡಿಯೋರು ದುಡಿದು ಏನ್ ಮಾಡ್ತಾರ ದುಡ್ದಿವ್ರ. ನೀನ್ ಹತ್ರ ಆರಾಮದಿ ಪಾಪ ಹುಡ್ರು ದುಡಿಯಬೇಕಲ್ ಮತ್ತ. ಅದೇ ದುಡಿಬಾರ್ದ್ರಿ. ಬಾಬಾ ಅಲ್ಲೇ ಕುಂತ್ ಮಾತಾಡಂತ ಬಾ. ಉಮೇಶ, ಬಸವರಾಜ ಬರ್ರಿ ಬರ. ನಿಮ್ಮನ್ನ ಹುಡುಕೋಂತ ಈಗ ನಿಮ್ಮ ಬರ್ರಿ. ಬಿಸಿಲ ಬರ್ಪಾ ಹೋಗಿರಿಂದ ಬಾ, ಕುಂತ ಮಾತಾಡಿ. ಬರ್ಪ ಬರ್ರಿ ಹೋಮ್ರ ಬರ್ರಿ. ಊರಾಗ ಕೆಟ್ಟ ಬೇಸರ ಆಗ್ಬಿಟ್ಟ ನನಗಂದ್ರು. ಎಲ್ಲಾರ ಒಂದ್ ಸ್ವಲ್ಪ ದಿವಸ ಆರಾಮ್ ಗೋವಾಗಿ ಹೋಗಿ 1 ತಿಂಗಳು 2 ತಿಂಗಳು ಆರಾಮ್ ಸುತ್ತಾಡ್ಕೊಂಡ್ ಬಂದ್ಬಿಡ ನಡಿ ಹೋಮ್ರ. ತಿಗಾಡಕ ಅಲ್ಲೋ ತಮ್ಮ, ಈಗ ಹೊಲ್ದಾಗ ಒಕ್ಕಲ್ ಚಲೋ ಆಗ್ಯಾವು. ಈಗ ಏನ್ರ ನಾವು ತಿರ್ಗಾಡಕ್ ಹೋಗಿವಿ ಅಂತಂದ್ರ ಮನ್ಯಾಗ ತಗೊಂಡ್ರು ಒಂದು ಬಡಿಗೆನ ಯಾಕೆ ಉಮೇಶ? ಉಮೇಶ ಮತ್ ನೀವೇನ್ರ ಬರಂಗದ್ರಿಪ್ಪ ಗೋವಾಕ? ಒಲ್ರಿ ಅಣ್ಣಾರ ನಾವ್ ಒಲ್ರಿ ಹೊಲ್ದಾಗ ಕೆಲ್ಸದವ್ರಿ ನಮ್ದು. ಬಸವರಾಜ ಮತ್ ನೀವೇನ್ರ ಬರ್ತೀನ? ಈಗ ಒಲ್ರಿ ಹೊಲ್ದಾಗ ಹೋಗ್ಲೇದವ್ರಿ, ನಾ ಬರೋದಾಗಲ್ರಿ ಅಂತ. ನೋಡ್ ನಾ ಅಂದ್ರ ಕರ್ದೀಪ. ನನ್ ಕೂಡ ಪ್ರವಾಸಕ್ಕೆ ಯಾರ ನೀವ್ ಬರ್ತೀನಿ ಅಂದ್ರ ಎಲ್ಲಾ ಖರ್ಚು ನಂದ, ನಾನ ಕರ್ಕೊಂಡ್ ಹೋಗ್ತೀನಿ. ಯಾರ ಬರೋದ್ರ ಬರ್ಬೋದು. ನಾಳೆ ಬೆಳಿಗ್ಗೆ 8 ಗಂಟೆ ರೆಡಿ ಇರ್ರಿ. 8ಕ್ಕೆ ಬೇಡ, ನಸಿರಾಗ 5 ಗಂಟೆ ಗಾಡಿ ಎತ್ತಿ ಬಿಡೋಣ. ಒಲ್ರಿ ಅಣ್ಣಾರ ನಾವ್ ಹೊಲ್ದಾಗ ಒಕ್ಲಿ ಚಲೋ ಅದಾವ್ರಿ. ನೋಡ್ ನಿಮ್ ಇಷ್ಟ, ಬರೋದಿದ್ರೆ ನಾ ಕರ್ಕೊಂಡ್ ಹೋಗ್ತೀನಿ ನೋಡು. ಒಲ್ರಿ ಒಂದ್ 4 ಎಳ್ನೀರ್ ತಗೊಂಬರ್ತೇನ್ರಿ, ಇಲ್ಲೇ ಕುಂದ್ರಿ ಅಣ್ಣಾರ. ತಗೊಂಬರ್ರಿ ಬರೋಣ. ಒಂದ್ 15-20 ದಿವಸ ಹೋಗ್ಬರಂಡಿ. ಎಲ್ಲರ ಏನ ದುಡ್ದು ಏನ್ ಮಾಡತೈತಿ? ಆರಾಮ್ ಅಡ್ಡಾಡ್ಬೇಕ್ರಿ, ಅಡ್ಡಾಡ್ಬೇಕ ಮನುಷ್ಯ. ಇಲ್ಲಿ ಅಂಕಲ್ಲಿ ಕೆಲಸ ಬಗ್ಸಿ ಏನಿಲ್ಲ. ಇಲ್ಲಿ ನಮ್ ಕೆಲ್ಸನ ಹಾಳು ಮಾಡಿ ನಮ್ಮನ್ನ ಹಾಳು ಮಾಡೋಂತ ಕೆಲಸ ಮಾಡಕ್ ಹೋಗ್ಬಿಡ. ನಿನ್ನ ಅಷ್ಟಕ್ಕೆ ನೀ ಹಾಳಾಗಿ ಹೋಗು. ಎಲ್ಲದಕ್ಕೆ ಸಿಟಿಗೆ ಬರ್ತಿಪ್ಪ ನೀನು. ಅಲ್ಲ ನಾ ಹೇಳ ಸ್ವಲ್ಪ ಕೇಳ್ರಿ ಮರ. ಏನ್ ಹೇಳಿದ್ರಿ ಸಿಟಿಗೆ ಬರ್ತಿರಪ್ಪ? ಆದ್ರ ತಮ್ಮ ಒಂದ್ ಮಾತು ನೆನ್ಬಿಟ್ಟುಕೋ, ದುಡಿಯೋ ವಯಸ್ಸಿನಾಗ ಖಾಲಿ ತಿರ್ಗಾಡಿ ಜೀವನ ಹಾಳು ಮಾಡ್ಕೋಬೇಡ. ಮುಂದೊಂದಿನ ಭಾಳ ಪಶ್ಚಾತ್ತಾಪ ಪಡ್ತೀನಿ ನೀನು. ನೋಡ್ರಾಜು, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಇಲ್ಲಿವರೆಗೆ ನಿಮ್ಮಪ್ಪ ನಿಮ್ಮವ್ವ ಚಂದಾಗ ನಿನ್ನ ಸಾಲಿ ಕಲಿಸಿ ಇಲ್ಲಿ ಮಟ್ಟ ಬೆಳೆಸ್ಯಾರ. ಅವ್ರನ್ನ ಚಂದ ದುಡಿದು ಸಾಯೋ ತನಕ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ. ನಿಮ್ಮಪ್ಪ ನಿಮ್ಮವ್ವ ಅಲ್ಲೇ ಕಷ್ಟಪಟ್ಟು ದುಡಿದಾರ. ಅವ್ರು ದುಡ್ಡಿನಾಗ ನೀ ಖರ್ಚು ಮಾಡಬೇಡ. ನೀನು ಒಂದು ಚಲೋ ಎಲ್ಲಾರ ಕೆಲಸ ನೋಡ್ಕೊ. ಕೆಲಸ ನೋಡಿ ಅವ್ರನ್ನ ಚಂದ ನೋಡ್ಕೊ. ಹುಚ್ಚರ ಜೊತೆ ಮಾತಾಡೋಂತಾರ ಇದಕ್ಕ ಮುದುಕರು ಮಾತಾಡ್ದಂಗ ಮಾತಾಡ್ತಿಲ್ವ ಮರ? ಇನ್ನ ನೀವ್ ಬುದ್ಧಿ ಹೇಳಿಪ್ಪ, ಬೇರೆ ಏನ್ ಹೇಳಿ. ಉಡ್ಸಿದ ಶಿವ ಹುಲ್ ಮೇಯ್ತಾನ ಏನ್ರ? ಅವ್ರ ಪಾಡಿಗೆ ಅವ್ರು ಇರ್ತಾರ, ನಮ್ ಪಾಡಿಗೆ ನಾವು ಇರ್ತೀವಿ. ದೇವ್ರ ಹೆಂಗ ಅವ್ರು ಬದುಕಿಸಂಪ. ಇಲ್ಲ, ನಾವೇನ್ ಹೇಳಿದ್ರೆ ಕೇಳಂಗಿಲ್ಲವ. ಅವ್ ಹೆಂಗ್ ಖುಷಿ ಆಗುತ್ತ ಹಂಗ ಮಾತಾಡ್ಬಿಡಣ.
ರಾಜು ನೀ ಹೇಳಿದ್ದು ಕರೆಕ್ಟ್ ನೋಡ. ವಯಸ್ಸಿನಾಗ ತಿರುಗಾಡೋದಕ್ಕಾಗಲಾರ್ದನ ಇನ್ನು ಮುದುಕರಾಗಿನ ತಿರುಗಾಡಕ್ಕಾಗತ್ತಾನ? ನೀವ್ ಹೇಳಿದ್ ಕರೆಕ್ಟ್ ನೋಡು, ಒಪ್ಕೊಂಡಿದ್ದಕ್ಕೆ ನಾನು. ಅದಕ್ಕೆ ಹೇಳ್ಯಾರಿ ಹಿರಿಯಾರ, ದೇಶ ಸುತ್ತಿ ನೋಡ ಕೋಶ ಓದ್ ನೋಡ ಅಂತಂದ. ಹೌದು. ಇಲ್ಲಿ ಮಠ ಡಿಗ್ರಿ ಕಲ್ತೀವಿ, ಕೋಶ ಓದ್ಬಿಟ್ಟಿವಿ, ಇನ್ನೇನ ಇದ್ರು ದೇಶ ಸುತ್ತದ ಒಂದ ಬಾಕಿ ಇರೋದ್ ನಮ್ದ. ಹೌದೌದು. ಅದನ್ನ ನಾ ಹೇಳ್ತೀನಿ, ಇವ್ರ ತಾಮ್ ಹೇಳ್ತಾರ. ನೀವ ನಮಗೂ ಎಲ್ಲ ಗೊತ್ತದವ. ಹಂಗ ಸಾಮಾನ್ಯನ ಮಲಣ. ನನಗೂ ಕೆಲವೊಂದಿಷ್ಟು ಜೀವನದೊಳಗ ಆಸೆ ಆಕಾಂಕ್ಷೆಗಳದಾವ. ಚಲೋ ಬ್ರ್ಯಾಂಡೆಡ್ ಟಿ ಶರ್ಟ್, ಬ್ರ್ಯಾಂಡೆಡ್ ಜಾಕೆಟ್, ಬ್ರ್ಯಾಂಡೆಡ್ ಜೀನ್ಸ್ ಪ್ಯಾಂಟ್, ನಡಕ್ ಒಂದ್ ಬೆಲ್ಟ್ ಹಾಕೊಂಡ, ಚಲೋ ಶೂ ಹಾಕೊಂಡ, ಕಣ್ಣಿಗೆ ಒಂದ್ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಆರಾಮ್ ಮೆರಿಬೇಕಂತ ನನಗೂ ಒಂದು ಆಸೆ ಐತಿ. ದಿನ ನಾನು ಏರೋಪ್ಲೇನ್ಯಾಗ ಅಡ್ಡಾಡ್ಬೇಕು ಅಂತ ಆಸೆ ಐತಿ. ಹಂಗೆ ನಮ್ಗೆ ಅಡ್ಡಾಡಕ್ಕಾಗತ್ತಾನೆ? ನಮ್ ಹಾಸಿದಷ್ಟ ಕಾಲ್ ಚಾಚ್ಬೇಕು ಹೋತಮ್ಮ. ನಾವು ಏನೋ ಆಸೆ ಆಕಾಂಕ್ಷೆ ಈಡೇರಿಸ್ಕೋಬೇಕಂತಂದ್ರ ನಾವು ದುಡ್ದಿದ್ರಾಗ ಮಾಡ್ಕೋಬೇಕು, ಮತ್ತೊಬ್ರು ದುಡ್ದು ಇಟ್ಟಿದ್ರಾಗ ಮಾಡ್ಕೋಬೇಕಂದ್ರ ಅಲ್ಲದ ಪದ್ಧತಿ. ಪಾಪ ಅವ್ ನಿಮ್ಮಪ್ಪ ನಿಮ್ಮವ್ವ ಮುದುಕ ಮುದುಕಿ ಇಲ್ಲಿ ತನ ದುಡ್ದು ನೀನ್ ಸಾಕಾಕೈತವು. ಅವ್ರು ದುಡ್ದು ಇಟ್ಟಿದ್ರಾಗ ನೀನು ಆ ಬ್ರ್ಯಾಂಡ್ ಹಾಕ್ತೀನಿ ಈ ಬ್ರ್ಯಾಂಡ್ ಹಾಕ್ತೀನಿ ಅಂದ್ರ ನಿನಗೆ ಏನ್ ಹೇಳ್ಬೇಕಪ್ಪ? ಸಾಕಾಗೋತಪ್ಪ ಮಲಣ. ಮನುಷ್ಯಾಗ ಜೀವನದಾಗ ಯಾವಾಗ್ಲೂ ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರ ಹಿರಿಯಾರ. ಹೌದ. ಗುರಿ ಬಂದದ ಗುರಿ ಅದ ಅರ್ಥ ಆಗಿಲ್ಲ ನಿಮ್ಗೆ? ಜೀವನದಾಗ ಮುಂದ ಗುರಿ ಇರ್ಬೇಕು, ಹಿಂದ ಗುರು ಇರ್ಬೇಕು ಅಂತ ಹೇಳ್ತಾರ, ಒಪ್ಕೊಂಡೆ. ನಿನ್ ಇಂಥ ಗುರಿಗೆ ಹಿಂದಲ್ಲ ಗುರು ಯಾರಪ್ಪವ? ಇವಾಗ ಏನು ಬುದ್ಧಿ ಮಾತು ಹೇಳಿದ್ರು ಇವತ್ತು ತಿಳ್ಕೊಂಡಂಗಿಲ್ಲ. ಹಾಲಿ ಆಯ್ತು ರಾಜು, ನಮಗೂ ಎಲ್ಲರೂ ಹೋಗ್ಬೇಕು ಅಡ್ಡಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಆದ್ರ ದುಡ್ಡು ಬೇಕಲ್ಪ. ಎಲ್ಲಾ ಖರ್ಚು ನೀನ ಮಾಡ್ತೀನಿ ಅಂದ್ರ ನಾ ಬರಕ್ ರೆಡಿ. ದುಡ್ಡು ಪೇಶ? ದುಡ್ಡು ಪೇಶ ನೀವೇನು ತೋರೋದ್ ಬ್ಯಾಡ. ಎಲ್ಲದಕ್ಕೂ ನಾನು ಅದೀನಿ, ನೀವೇನು ತರೋದ್ ಬೇಕಾಗಿಲ್ಲ. ಸೀದಾ ನಿಮ್ ಅರ್ಬಿ ತೋಡ್ ಕೈಯಾಗ ಒಂದ್ ಕೈಚಿ ನಡ್ಕೊಂಬರ್ರಿ. ಖರ್ಚು ವೆಚ್ಚ ಏನಿದ್ರು ನಾನ್ ನೋಡ್ಕೊಂತೀನಿ. ನಾನ್ ಇರಕಾಲಿ ನೀವ್ ಎದಕ್ಕೂ ಎದ್ರು ಅವಶ್ಯಕತೆ ಇಲ್ಲ. ನಾನು ಹಿಂದ್ ಬರೋ ಅಷ್ಟ ಕೆಲಸ ನಿಮಗ್ ಎದಕ್ಕೂ ಕಡಿಮೆ ಆಲಾರ್ದಂಗ್ ಕರ್ಕೊಂಡ್ ಬರ್ತೀನಿ. ರೆಡಿ ಯಾವಾಗ ಹೋಗುದು ಹೇಳ? ಏನು ಮನ್ಯಾಗ ಹೇಳಿ ರೊಟ್ಟಿ ಚಟ್ನಿ ಉಂಡಿ ಅವಲಕ್ಕಿ ಏನ್ರ ಮಾಡಿಸ್ಬೇಕಂತ ಹೇಳ, ಮಾಡಿಸ್ಬಿಡ್ತೀನಿ. ರೊಟ್ಟಿ ಚಟ್ನಿ ಮಾಡಿಸ್ತೀಯ? ಉಂಡಿ ನಾವೇನಾರ ಅಡ್ಗೆ ಮಾಡ್ತೀವನ? ಟೂರ್ ಗೋವಾ ಕೊಟ್ಟಿವ್. ಗೋವಾಕ ಎಲ್ಲಾ ಸಿಗುತ್ತಲ್ಲಿ. ಪೇಶ ಒಂದಿದ್ರು ಸಾಕ, ಎಲ್ಲಾ ಇರುತ್ತಲ್ಲಿ. ಎಲ್ಲ ಪೇಶ ಅದಾವ. ಹೋಗೋಣ, ನೀವ್ ಏನು ತರೋದ್ ಬೇಡ. ಸೀದಾ ಬೆಳಿಗ್ಗೆ 5 ಗಂಟೆಗೆ ರೆಡಿ ಇರ್ರಿ. ಫೋನ್ ಹಚ್ತೀನಿ, ಬಂದ್ಬಿಡ್ರಿ. ಕಾರ್ ಹೇಳಿ ಬುಕ್ ಮಾಡೀನಿ. ಕಾರ್ ತಗೊಂಡು ಅಟ ಕೆಲ್ಸ, ಏನ್ ಟೆನ್ಷನ್ ತಗೊಡ್ರಿ. ಓಕೆ ಮುಂಜಾನೆ 5 ಗಂಟೆ ಗೋವಾಕ ರಾಜು ತನ್ನ ಗೆಳೆಯರ ಜೊತೆ ಹೊರಟ ಬಿಟ್ಟು ನೋಡ್ರಿ. ಇವಂಗ ತನ್ನ ಮುಂದಿನ ಜೀವನದ ಬಗ್ಗೆ ಸ್ವಲ್ಪನೂ ವಿಚಾರ ಇಲ್ಲ ನೋಡ್ರಿ. ಬರೀ ಅವನ ಮನಸ್ಸಲ್ಲಿ ಓಡೋದು ಒಂದೇ ವಿಚಾರ. ಉಡ್ಬೇಕು, ತೊಡ್ಬೇಕು, ಬೈಕ್ ಹತ್ಬೇಕು, ಕಾರ್ ಹತ್ಬೇಕು, ದೊಡ್ಡ ದೊಡ್ಡ ಬಂಗ್ಲೆ ಒಳಗ ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋದಷ್ಟ. ಬರೀ ಆಸೆ ಪಟ್ರೆ ಅಷ್ಟ ಸಾಲದು, ಅದ್ರ ತಕ್ಕಂಗ ಶ್ರಮ ಪಡ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ ಇವಂಗ. ಖುಷಿನೋ ಖುಷಿ, ಬಿಂದಾಸ್ ಆಗಿ ಗೋವಾ ಟೂರ್ಗೆ ಹೊಂಟ ಬಿಟ್ರು. ಡಿಗ್ 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 ಡ ಗೋವತ್ತಂತು ನಾವು ಗೋವತ್ತಂತು ಗೋವಾ 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 ಜಿಗ 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 ಗೋವಾ ಬಂತು. ಗೋವಾ ಗೋವಾ ಬಂದೇ ಬಿಡ್ತು. ಹೋಗಿ ಬಿಡೋಣ. ಗೋವಾ ಅಂತ ಅದಕ್ಕಂತ ಹೋಣ. ಅದಕ್ಕ ಎಲ್ಲರೂ ಇಲ್ಲೇ ಬರ್ತೀವಂತಾರು. ನೋಡಿದೆ
ಹೌದು ಬ್ರೋ ಜನ ಹೌದು ಇದು ಸ್ವರ್ಗ ಅಂದ್ರೆ ಇಲ್ಲ ನೋಪ ಅಣ್ಣ ನಂಗೆ ನೀರಾಗ ಹೋಗಕ ಭಾಳ ಆಸೆ. ಆ ಬೋಟ್ನ್ಯಾಗ ಆ ದಂಡಿ ಮುಟ್ಟಿ ದಂಡಿಗೆ ಹೊಳೆ ಬಂದ್ಬಿಡ್ತೀನಿ. 2 ನಿಮಿಷ ಇಲ್ಲರಿ ನೀ. ಅದು ಎಂತ ಬೋಟಿಂಗ್ ಅದು ಆಟ ಅದ್ಭುತ ಬಿಡೋದು ಬೋಟಿಂಗ್ ಹೇಗ ಹಿಂಗ್ 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 ಅದ್ಭುತ ನೀ ಅಂತ ಹೋಗಿತ್ ಬಿಟ್ರೆ ಅದು ಹಿಂಗ್ ಮಾಡಿ ಎಂತ ಗೇಮ್ ಅಂದ್ರೆ ಹೌದು ಅದು ಸರಿ ಏನಾಯ್ತು ಜೀವನದಾಗ ಅವನ ಮೆರಿಬೇಕು ನೋಡ್ಪ ಬಿಂದಾಸ್ ಆಗಿ ಮೆರಿಬೇಕ ಅಷ್ಟ. ಹೌದ್ ಬಿಡ್ರಿ ಹೌದು ಏನ ಜೀವನದಾಗ ಯಾದ್ರ ಬಗ್ಗೆ ತಲೆ ಕೆಡ್ಸೋಣಲ್ಲ. ಏನ ಜೀವನದಾಗ ಎಂಜಾಯ್ ಮಾಡ್ಬೇಕು ಎಂಜಾಯ್. ಏನ್ ಗೊತ್ತೈತ್ ಮಂದಿಗೆ ಏನೈತ್ ಬಿಡ್ರಿ ಜೀವನದಾಗ ತಿಂದ್ ಮರಿಬೇಕ ಅಷ್ಟೇ. ಅವ್ರಿಗೆ ಏನ್ ಗೊತ್ತೈತ್ ಹಂಗ ಅಂತಾರ ಅವ್ರು. ನೀನ ನೋಡ್ಬೇಕೆಲ್ಲ ಏನ್ ಹಂಗ ಅನ್ನೋರ್ದು ಏನ್ ಹೋಗತಿ ಅನ್ಕೊಂಡ್ ಅಲ್ಲೇ ಇರ್ತಾರ.
ಅಲ್ಲಿ ಕೆಲಸ ಮಾಡಕತ್ತೀರ ನಮ್ಮಪ್ಪ ಹೌದಲ್ಲವ? ಹೌದು ನಮ್ಮಪ್ಪನವ. ನಮ್ಮಪ್ಪ ಇಷ್ಟೊಂದು ಕಷ್ಟಪಟ್ಟು ದುಡ್ದಿದ್ದ ದುಡ್ಡನಾಗ ನಾನು ಹಿಂಗೆ ಮಜಾ ಮಾಡ್ಕೊಂತ ಅಡ್ಡಾಡಕತ್ತೀನ? ನಮ್ಮಪ್ಪ ಇಷ್ಟು ಕಷ್ಟಪಟ್ಟು ದುಡ್ಡಾಗ ನಾನು ಮಜಾ? ಅಲ್ಲ ದಿನಾನು ಮಂದಿ ಹಾರ್ಯಾಕ ಹೋಗ್ತಿದ್ದೆ, ದುಡ್ಕೊಂಡು ಬರ್ತಿದ್ದೆ. ಮಗ ಇಲ್ಲ ನಿನಗ? ಮಗ ಎಷ್ಟು ವಯಸ್ಸು ಇವಾಗ ಈಗ? ನೆಟ್ಟಿಗೆ ಅಡ್ಡಾಡಕ್ ಬರ್ಬೋದ ನಿನಗ? ಮಗ ಬೇಕಾದಂಗ ವಯಸ್ಸಿನ ಇವಾಗನ ದುಡಿಬೇಡ ಅಂತ ಹೇಳಕ್ ಬರಲ್ಲ ನಿನ್ ಮಗ ಸಾಲಿ ಕಲಿಯೋದು ಮುಗಿಸ್ಯಂಪವ. ಮುಗಿಸಿ ಕೆಲಸ ಹುಡುಕ್ತೀನಿ ಅಂತೇಳಿ ದೂರ ಕಡೆ ಹೋಗ್ಯಂಪವ. ಆ ದುಡಿದ ರೊಕ್ಕ ಮಗ ಬಂದ್ ಇಸ್ಕೊಂಡಪ್ಪ. ನನ್ನ ಮಗ ದೊಡ್ಡ ಸಾಹೇಬ ಅನ್ನಂದ್ರ ಅವಾಗ ನಾನು ದುಡಿಯೋದ್ ಬಿಡ್ತೀನಿ. ನಾನು ಇವತ್ತು ಕೆಲಸ ನೋಡ್ಕೊಂತೀನಿ, ನಾಳೆ ಕೆಲಸ ನೋಡ್ಕೊಂತೀನಿ ಅನ್ಕೊಂತ ಮಜಾ ಮಾಡ್ಕೊಂತ ಟೂರು ಟ್ರಿಪ್ಪು ಎಂಜಾಯ್ ಮಾಡ್ಕೊಂತ ನಾನು ಅಡ್ಡಾಡಕತ್ತೀನಿ. ನಮ್ಮಪ್ಪ ನನ್ನ ಮಗ ಇವತ್ತು ಕೆಲಸ ಮಾಡ್ತಾನ, ನಾಳೆ ಕೆಲಸ ಮಾಡ್ತಾನ, ದುಡ್ಡು ಕಳಿಸ್ತಾನ ಅಂತಂದು ಇಷ್ಟು ಕಷ್ಟಪಟ್ಟು ದುಡ್ಡು ನನ್ನ ಕಳ್ಸಾಕತ್ತಾನ ನಮ್ಮಪ್ಪ. ಈ ದುಡ್ಡನ್ನ ನಾನು ಹಾಳು ಮಾಡ್ಕೊಂತ ಅಡ್ಡಾಡಕತ್ತೀನ. ನಾನು ಮಾಡಬಾರ್ದಾಗಿತ್ತು, ಈ ತಪ್ಪು ಮಾಡಬಾರ್ದಾಗಿತ್ತು. ನಾನು ಎಂಥ ತಪ್ಪು ಮಾಡ್ಬಿಟ್ಟಿನಿ. ನಮ್ಮ ಅಪ್ಪಗೆ ನಡೆಯಾಕೆ ಬರುವಲ್ದು ಅಂತ ನಾನು ದುಡ್ಡು ತಗೊಂಡು ನಾನು ಎಲ್ಲರಂಗ ಹಂಗ್ ಬೆರಿಬೇಕು, ಹಿಂಗ್ ಬೆರಿಬೇಕು, ನಾ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಆಸೆ ಪಟ್ಟೆ ಅಂತಂದ್ರ ತಂದೆ ತಾಯಿ ಎಷ್ಟು ಕಷ್ಟ ಕೊಟ್ಟು ನಾನು ಆಸೆ ಪಡೋದು ತಪ್ಪು. ನಾ ಇನ್ನು ಮುಂದೆ ಯಾವತ್ತೂ ಈ ಕೆಲಸ ಮಾಡಬಾರ್ದು. ನಾನು ದುಡಿದು ನಮ್ಮ ಅಪ್ಪ ನಮ್ಮ ಅವ್ನ ಸಾಕ್ಬೇಕು. ನಮ್ಮ ಅಪ್ಪ ನಮ್ಮವ್ವ ಇಷ್ಟೆಲ್ಲ ಕಷ್ಟಪಡತ್ತಾರಂದ್ರ ನಾ ಇನ್ನು ಮುಂದೆ ಈ ಕೆಲಸ ಮಾಡಬಾರ್ದು. ನಾ ದುಡಿದು ನಮ್ಮ ಅಪ್ಪ ನಮ್ಮ ಅವ್ನ ಸಾಕ್ಬೇಕು. ನಾ ಇನ್ನು ಮುಂದೆ ನಮ್ಮ ಅಪ್ಪ ನಮ್ಮ ಅವ್ನ ಸಾಕ್ತೀನಿ.